ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂತಹ ಅತಿ ಹೆಚ್ಚು TRP ಗಳಿಸಿದಂತಹ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 8. ಆರಂಭದಲ್ಲಿ ಯಾರು ಕೂಡ ನಿರೀಕ್ಷೆಯನ್ನು ಮಾಡ್ಕೊಂಡಿರಲಿಲ್ಲ ಬಿಗ್ ಬಾಸ್ ಇಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ, ಹಿಟ್ ಶೋ ಅಂತ ಅನಿಸಿಕೊಳ್ಳುತ್ತೆ ಅಂತ ಹೇಳಿ. ಕಾರಣ ಬಿಗ್ ಬಾಸ್ ಆರಂಭದಲ್ಲಿ ನೋಡಿದಾಗ ಬಹುತೇಕರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಬರ್ತಾ ಬರ್ತಾ ತಮ್ಮ ಪ್ರತಿಭೆಯ ಮೂಲಕ ಇಡೀ ಕರ್ನಾಟಕದ ಮನೆ ಮನೆಗೂ ಕೂಡ ರೀಚ್ ಆದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ ವಿನ್ನರ್ ವಿಚಾರದಲ್ಲಿ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಅರವಿಂದ್ KP ವಿನ್ ಆಗಬೇಕಿತ್ತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ, ಇಲ್ಲ ಮಂಜು ಪಾವಗಡ್ ಅವರೇ ವಿನ್ ಆಗಬೇಕಿತ್ತು, ಮಂಜು ಪಾವಗಡ ವಿನ್ ಆಗಿದ್ದಾರೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದರ ನಡುವೆ ಕಲರ್ಸ್ ಕನ್ನಡ ಆಡಳಿತ ಮಂಡಳಿ ಹೊಸದೊಂದು ಪ್ರಯೋಗಕ್ಕೆ ಕೈ ಹಾಕ್ತು. ಅದು ಮಿನಿ ಬಿಗ್ ಬಾಸ್. ಮಿನಿ ಬಿಗ್ ಬಾಸ್ ಆರಂಭಿಸಿದಾಗ ಸಹಜವಾಗಿ ಒಂದಷ್ಟು ಕುತೂಹಲ ಇತ್ತು, ಮತ್ತೊಂದು ಕಡೆಯಿಂದ ನಿರೀಕ್ಷೆಯೂ ಕೂಡ ಇತ್ತು. ಹೊಸದಾದಂಥ ಒಂದು ಪ್ರಯೋಗ ಮಾಡಿದಂತಹ ಕಾರಣಕ್ಕಾಗಿ ಈ ಸೀರಿಯಲ್ ಕಲಾವಿದರು ಹಾಗೆ ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಇದ್ದಂಥವ್ರು ನಿರಂಜನ್ ಆಗಿರ್ಬೋದು, ಅಕುಲ್ ಬಾಲಾಜಿ ಆಗಿರ್ಬೋದು, ಇಂಥವ್ರನ್ನೆಲ್ಲರನ್ನು ಕೂಡ ಒಂದೇ ಮನೆಯಲ್ಲಿ 6 ದಿನಗಳ ಕಾಲ ಇಡುವಂತಹ ಶೋ ಅದು. ಅಲ್ಲೂ ಕೂಡ ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ, ಒಂದಷ್ಟು ಎಂಟರ್ಟೈನ್ಮೆಂಟ್ ವಿಚಾರಗಳೆಲ್ಲವೂ ಕೂಡ ಇದೆ ಮಿನಿ ಬಿಗ್ ಬಾಸ್. ಇನ್ನು ಮಿನಿ ಬಿಗ್ ಬಾಸ್ ಆರಂಭ ಆಗೋಕ್ಕೂ ಮುನ್ನ ಈ ಬಿಗ್ ಬಾಸ್ ಸೀಸನ್ 8 ಮುಗಿದ ನಂತರ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಿತ್ತಲ್ಲ, ಆಗಲೂ ಒಂದು ಕುತೂಹಲ ಡೌಟ್ ಇತ್ತು, ಮಿನಿ ಬಿಗ್ ಬಾಸ್ ಅನ್ನ ನೋಡ್ತಾರಾ ಅಂತ ಹೇಳಿ. ಕಾರಣ ಸಾಕಷ್ಟು ಜನ ಬಿಗ್ ಬಾಸ್ ಮೇಲೆ ಒಂದು ಹಂತಕ್ಕೆ ವಿಶ್ವಾಸವನ್ನ ಕಳೆದುಕೊಂಡ್ಬಿಟ್ಟಿದ್ರು, ಒಂದು ಹಂತಕ್ಕೆ ಗೌರವವನ್ನ ಕೂಡ ಕಳೆದುಕೊಂಡ್ಬಿಟ್ಟಿದ್ರು. ಬಿಗ್ ಬಾಸ್ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದು ಸ್ಕ್ರಿಪ್ಟೆಡ್ ಶೋ, ಹೀಗಾಗಿ ನಾವು ನೋಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರವಾಗಿ ಇದೇ ರೀಸನ್ಗೋ ಅಥವಾ ಇನ್ನೊಂದು ಯಾವುದೋ ರೀಸನ್ಗೋ ಬಿಗ್ ಬಾಸ್ ಮಿನಿ ಸೀಸನ್ ಅಟ್ಟರ್ ಫ್ಲಾಪ್ ಆಗಿದೆ, ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಬಿಗ್ ಬಾಸ್ ಮಿನಿ ಸೀಸನ್ಗೆ ವೀಕ್ಷಕರೇ ಇಲ್ಲದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಪರಮೇಶ್ವರ್ ಗುಂಡ್ಕಲ್ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಇಂಥದ್ದೊಂದು ಹೊಸ ಪ್ರಯೋಗವನ್ನ ಮಾಡ್ತಿದ್ವಿ, ನೋಡೋಣ ಇದು ಕ್ಲಿಕ್ ಆದ್ರೂ ಆಗ್ಬಹುದು, ಇಲ್ಲವಾದ್ರೆ ಇಲ್ಲ ಅಂತ ಹೇಳಿ. ಆದ್ರೆ ಬಿಗ್ ಬಾಸ್ ಮಿನಿ ಸೀಸನ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿ ಹೋಗಿದೆ. ಒಂದು ಕಡೆಯಿಂದ ಕಲರ್ಸ್ ಕನ್ನಡಕ್ಕೂ ಕೂಡ ಇದು ಪೆಟ್ಟನ್ನ ಕೊಟ್ಟಿದೆ, ಮತ್ತೊಂದು ಕಡೆಯಿಂದ ಬಿಗ್ ಬಾಸ್ ಎನ್ನುವಂತ ಶೋಗೂ ಕೂಡ ಪೆಟ್ಟನ್ನ ಕೊಟ್ಟಿದೆ. ಯಾವ್ಯಾವ ಕಾರಣಕ್ಕಾಗಿ ನಾನು ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಮಿನಿ ಸೀಸನ್ ಅಟ್ಟರ್ ಫ್ಲಾಪ್ ಆಯ್ತು ಅಂತ ಹೇಳಿ. ಪಾಯಿಂಟ್ ನಂಬರ್ 1, ಒಂದು ಟೈಮಿಂಗ್ಸ್ ಕಾರಣಕ್ಕಾಗಿ ರಾತ್ರಿ 10:30 ನಂತರ ಶುರು ಮಾಡ್ಕೊಂಡಿದ್ದಾರೆ. 10:30 ನಂತರ ಅಂದ್ರೆ ಬಹುತೇಕರೆಲ್ಲರೂ ಕೂಡ ಮಲಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಟಿವಿಯನ್ನು ಆನ್ ಮಾಡ್ಕೊಂಡು ಯಾರು ಕೂಡ ಕುಳಿತುಕೊಂಡಿರೋದಿಲ್ಲ. ಸೊ ಒಂದು ಟೈಮ್ ಕಾರಣಕ್ಕಾಗಿ ಬಿಗ್ ಬಾಸ್ ಮಿನಿ ಸೀಸನ್ ಫೇಲ್ಯೂರ್ ಆಗಿರ್ಬೋದು, ಅಟರ್ ಫ್ಲಾಪ್ ಆಗಿರ್ಬೋದು. ಪಾಯಿಂಟ್ ನಂಬರ್ 2, ಬಿಗ್ ಬಾಸ್ ಅಂದಾಗ ಅದರದ್ದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ, ಒಂದು ಗೌರವ ಇದೆ, ಕುತೂಹಲ ಇದೆ, ನಿರೀಕ್ಷೆ ಎಲ್ಲವೂ ಕೂಡ ಇರುತ್ತೆ. ಅದೇನಪ್ಪ ಅಂದ್ರೆ ಬಿಗ್ ಬಾಸ್ಗೆ ಅದೇ ರೀತಿಯಲ್ಲಿ ಆಗಬೇಕು ಅಂದ್ರೆ ಈ ಸೀರಿಯಲ್ ಕಲಾವಿದರು ಹೋಗೋದಲ್ಲ, ಒಂದಷ್ಟು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಬಿಗ್ ಬಾಸ್ ಕಳಿಸಿದಾಗ ಮಾತ್ರ ಜನರಿಗೆ ಬಿಗ್ ಬಾಸ್ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಳ್ಳುತ್ತೆ. ಈ ರೀತಿಯಾಗಿ ಈಗಿರುವಂತ ಕಲಾವಿದರನ್ನ ಕಳಿಸಿದಾಗ ಸಹಜವಾಗಿ ಬಿಗ್ ಬಾಸ್ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ. ಪಾಯಿಂಟ್ ನಂಬರ್ 3, ಸುದೀಪ್ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಎನ್ನುವ ರೀತಿಯಲ್ಲಿತ್ತು. ಎಷ್ಟೋ ಜನ ಸುದೀಪ್ ಅವರಿಗೋಸ್ಕರ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ರು. ಆದ್ರೆ ಸುದೀಪ್ ಅವರು ಬರೀ ಎಂಡಲ್ಲಿ ಮಾತ್ರ ಕಾಣಿಸ್ಕೊಳ್ತಾರಂತೆ. ಐ ಥಿಂಕ್ ಶನಿವಾರ ಅಥವಾ ಭಾನುವಾರ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆ, ಇಲ್ಲಿವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಸುದೀಪ್ ಅವ್ರು ಇಲ್ಲ ಎನ್ನುವಂತ ಕಾರಣಕ್ಕಾಗಿಯೂ ಕೂಡ ಒಂದಷ್ಟು ಜನರಿಗೆ ಅದರ ಮೇಲೆ ನಿರೀಕ್ಷೆ ಹೊರಟೋಗಿದೆ. ಪಾಯಿಂಟ್ ನಂಬರ್ 5, ಈ ಅರವಿಂದ್ KP ವಿಚಾರ. ತುಂಬಾ ಜನ ಹೇಳ್ತಾ ಇದ್ರು ಅರವಿಂದ್ KPಗೆ ಮೋಸ ಆಗಿದೆ, ಇನ್ನು ಮುಂದೆ ಬಿಗ್ ಬಾಸ್ ಶೋ ಅನ್ನ ಆರಂಭಿಸಿದ್ರು ಕೂಡ ನಾವು ಬಿಗ್ ಬಾಸ್ ಅನ್ನ ನೋಡೋದಿಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಇದು ಒಂದು ರೀಸನ್ ಇರಬಹುದು ಅಂತ ಅನಿಸ್ತಾ ಇದೆ. ಪಾಯಿಂಟ್ ನಂಬರ್ 6, ಇದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ಬಿಗ್ ಬಾಸ್ಗೆ ಸಾಧಾರಣವಾಗಿ ಯಾರು ಬರ್ತಾ ಇದ್ರು ಅಂದ್ರೆ ಅವರಲ್ಲೊಂದು ಛಲ ಇರ್ತಾ ಇತ್ತು, ಅವರಲ್ಲಿ ಒಂದು ಬಿಗ್ ಬಾಸ್ ಅನ್ನ ಗೆಲ್ಲೇಬೇಕು ಎನ್ನುವಂತ ಒಂದು ಪರಿಶ್ರಮವನ್ನು ಹಾಕ್ತಾ ಇದ್ರು. ಹಾಗೆ ಬೇರೆ ಬೇರೆ ರೀತಿಯಾದಂಥ ಪ್ರತಿಭೆಯೂ ಕೂಡ ಅವರಲ್ಲಿ ಇರ್ತಾ ಇತ್ತು. ತುಂಬ ಅನ್ವೇಷಣೆಯನ್ನು ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮನೆ ಒಳಗಡೆ ಕಳಿಸಲಾಗ್ತಾ ಇತ್ತು. ಅದರಲ್ಲೂ ಕೂಡ ಒಂದು ಕಾಲದಲ್ಲಿ ಮಿಂಚಿ ಈಗ ಸ್ವಲ್ಪ ಮರೆಯಾದಂಥವ್ರು, ಅವಕಾಶಕ್ಕಾಗಿ ಕಾಯ್ತಾ ಇದ್ದಂಥವ್ರು, ವೇದಿಕೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಂಥವ್ರು, ಅಂಥವ್ರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ರು. ಸಾಧಾರಣವಾಗಿ ನಾಮಿನೇಷನ್, ಎಲಿಮಿನೇಷನ್ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು. ಬಿಗ್ ಬಾಸ್ ಟ್ರೋಫಿಯನ್ನು ವಿನ್ ಆಗಲೇಬೇಕು ಎನ್ನುವಂಥ ಛಲ ಅವರಲ್ಲಿ ಕಾಣಿಸ್ತಾ ಇರ್ತಿತ್ತು. ಸೊ ಅವರು ಹೋರಾಟವನ್ನು ಮಾಡ್ತಾ ಇದ್ರು, ಶ್ರಮವನ್ನು ಹಾಕ್ತಾ ಇದ್ರು, ಅವರಲ್ಲಿ ಎಲ್ಲ ರೀತಿಯಾದಂಥ ಒಂದು ಛಲ ನಮಗೆ ಕಾಣಿಸ್ತಾ ಇತ್ತು. ಆದರೆ ಈಗ ಬಿಗ್ ಬಾಸ್ ಮನೆಗೆ ಬಂದಂಥವ್ರು ಯಾರು? ಈಗ ರನ್ನಿಂಗ್ ನಲ್ಲಿ ಇರುವಂತ ಕಲಾವಿದರು, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಂಥವ್ರು, ಕಲರ್ಸ್ ಕನ್ನಡ ಸೀರಿಯಲ್ಸ್ಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ದಂಥವ್ರು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರಿಗೆ ಗೆಲ್ಲಲೇಬೇಕು ಎನ್ನುವಂತ ಯಾವುದೇ ಛಲವೂ ಕೂಡ ಇಲ್ಲ. ಬಿಗ್ ಬಾಸ್ ನಲ್ಲಿ ಯಾವುದಾದ್ರು ಟಾಸ್ಕ್ಗಳನ್ನು ಕೊಟ್ಟಾಗ ಅಥವಾ ಯಾವುದಾದ್ರು ಕೆಲಸಗಳನ್ನು ಕೊಟ್ಟಾಗ ಅದನ್ನು ಫಾಲೋ ಮಾಡಲೇಬೇಕು ಎನ್ನುವಂತ ಯಾವುದೇ ಹುಮ್ಮಸ್ಸು ಅವರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ, ಯಾವುದೇ ಉತ್ಸಾಹವೂ ಕೂಡ ಅವರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಜಸ್ಟ್ ಪಿಕ್ನಿಕ್ಗೆ ಬಂದಂಗೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಯಾವುದೇ ಟಾಸ್ಕ್ಗಳಲ್ಲೂ ಕೂಡ ಅವರು ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇಲ್ಲ, ಅಥವಾ ಅವರಲ್ಲೊಂದು ಶ್ರದ್ಧೆ, ಬಿಗ್ ಬಾಸ್ ಮನೆಗೆ ಒಂದು ಗೌರವ, ಅದ್ಯಾವುದು ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಇದರಿಂದಲೂ ಕೂಡ ಜನ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಇಂದ ಹಿಂದೇಟನ್ನು ಹಾಕಿದ ಹಾಗೆ ಕಾಣಿಸ್ತಾ ಇದೆ. ಇದು ಮೈನ್ ರೀಸನ್ ಅಂತ ಅನಿಸ್ತಾ ಇದೆ. ಮತ್ತೊಂದು ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಕೊಡುವಂತ ಟಾಸ್ಕ್ಗಳಾಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ನ ಒಂದಷ್ಟು ವಿಚಾರಗಳಾಗಿರ್ಬೋದು, ಅದ್ಯಾವುದು ಕೂಡ ಜನಕ್ಕೆ ಹಿಡಿಸ್ತಾ ಇಲ್ಲ. ಯಾವುದೇ ಟಾಸ್ಕ್ಗಳು ಕೂಡ ಸ್ಟ್ರಾಂಗ್ ಆಗಿಲ್ಲ, ಯಾರು
ಕೂಡ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಓಡಾಡ್ಕೊಂಡು ಅವ್ರು ಮಾತಾಡ್ಕೊಂಡಿದ್ದಾರೆ ಬಿಟ್ರೆ, ನಾವಿಲ್ಲಿ ಬಂದಿದ್ದೀವಿ, ಒಂದು 6 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆ ವೇದಿಕೆ ಅಂತ ಹೇಳಿ ಬಳಸಿಕೊಳ್ಳುವಂತ ಕೆಲಸವನ್ನು ಕೆಲವೊಬ್ಬರು ಮಾಡ್ತಿದ್ದಾರೆ ಬಿಟ್ರೆ, ಬಹುತೇಕರು ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿನ ಹೊಂದಿದ ಹಾಗೆ ಕಾಣಿಸ್ತಾ ಇಲ್ಲ. ಕಾರಣ ಅವರಿಗೆ ಸೀರಿಯಲ್ ಇದೆ, ಸೊ ಬೇರೆ ಬೇರೆ ಒಂದಷ್ಟು ಸಿನಿಮಾ ಅವಕಾಶಗಳು ಕೂಡ ಬರ್ತಿದ್ದಾವೆ. ಈಗ ತಾನೇ ಬೆಳೀತಿರುವಂಥ ಪ್ರತಿಭೆಗಳು ಸಹಜವಾಗಿ ಅವರಲ್ಲಿ ಒಂದು ಇಗೋ ಇದ್ದ ಹಾಗೆ ಕಾಣಿಸ್ತಾ ಇದೆ, ಒಂದು ಅಹಂಕಾರ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸೊ ಯಾರು ಕೂಡ ಬಿಗ್ ಬಾಸ್ನಲ್ಲಿ ಅಷ್ಟು ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಎಲ್ಲ ಕಾರಣಕ್ಕಾಗಿಯೂ ಕೂಡ ಬಿಗ್ ಬಾಸ್ ಮಿನಿ ಸೀಸನ್ ಅಟ್ಟರ್ ಫ್ಲಾಪ್ ಆದ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ನೀವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು. ಕಲರ್ಸ್ ಕನ್ನಡ ಆಡಳಿತ ಮಂಡಳಿಯವರು ಎಂಥ ರಿಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಬಹುದೊಡ್ಡ ರಿಸ್ಕ್. ಕಾರಣ ಈ ಹಿಂದಿನಿಂದಲೂ ಕೂಡ ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲಿ ಒಂದನ್ನು ಫಾಲೋ ಮಾಡ್ಕೊಂಡು ಬರಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೀರಿಯಲ್ ಅನ್ನ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದು ಪುಟ್ಟಗೌರಿ ಮದುವೆ ಒಂದು ಸೀರಿಯಲ್ ಅಂತ ಇಟ್ಕೊಳ್ಳಿ. ಆ ಪುಟ್ಟಗೌರಿ ಮದುವೆಯಲ್ಲಿ ಆ ಅಜ್ಜಿಯ ಪಾತ್ರನೇ ಉದಾಹರಣೆಗೆ ತಗೊಳ್ಳೋಣ. ಚಂದ್ರಕಲಾ ಅವರು ಅಜ್ಜಿಯ ಪಾತ್ರವನ್ನ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ವೀಕ್ಷಕರು ಅಡಿಕ್ಟ್ ಆಗಿರ್ತಾರಂದ್ರೆ, ಚಂದ್ರಕಲಾ ಅಂತ ಅವ್ರು ನೋಡೋದಿಲ್ಲ, ಆ ಅಜ್ಜಿಯಾಗಿಯೇ ನೋಡ್ತಾ ಹೋಗ್ತಾರೆ. ಕಂಪ್ಲೀಟ್ ಆಗಿ ಆ ಅಜ್ಜಿಗೆ ಅಡಿಕ್ಟ್ ಆಗಿರ್ತಾರೆ. ಅಜ್ಜಿ ಹೊರತಾಗಿ ಚಂದ್ರಕಲಾ ಅಂತ ಅವ್ರು ನೋಡೋದಕ್ಕೆ ಯಾವತ್ತೂ ಕೂಡ ಇಷ್ಟಪಡೋದೇ ಇಲ್ಲ. ಆ ಪಾತ್ರದೊಳಗೆ ಅವರಿದ್ದಾಗ ಮಾತ್ರ ಆ ಪಾತ್ರವನ್ನು ಅಷ್ಟರ ಮಟ್ಟಿಗೆ ಜನ ಇಷ್ಟಪಡ್ತಾ ಇರ್ತಾರೆ. ಹೀಗಾಗಿ ಈ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಆ ಅಜ್ಜಿಯನ್ನೇ ಕರೆಸ್ತಾ ಬಿಟ್ರೆ ಚಂದ್ರಕಲಾ ಅವ್ರನ್ನ ಕರೆಸೋದಿಲ್ಲ. ಅಂದ್ರೆ ಚಂದ್ರಕಲಾ ಅವರು ರೂಪದಲ್ಲಿ ಅವ್ರು ಕಾಣಿಸ್ಕೊಳ್ಳೋ ಹಾಗಿಲ್ಲ, ಆ ಅಜ್ಜಿ ರೂಪದಲ್ಲೇ ಅವರೆಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ಬೇಕಾಗತ್ತೆ. ಈ ಮೂಲಕ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ಪ್ರತಿಯೊಂದು ಚಾನಲ್ಗಳು ಕೂಡ ಮಾಡ್ತಾ ಹೋಗುತ್ತೆ. ಸೀರಿಯಲ್ ಮುಗಿಯೋವರೆಗೂ ಕೂಡ ಅವ್ರು ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುವ ಹಾಗಿಲ್ಲ. ಅಜ್ಜಿ ಅಂದ್ರೆ ಅಜ್ಜಿ ರೀತಿಯಲ್ಲೇ ಕಾಣಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಆಗ ಮಾತ್ರ ವೀಕ್ಷಕರಿಗೆ ಆ ಪಾತ್ರದೊಳಗಡೆ ಒಂದು ಡೆಪ್ತ್ ಅರ್ಥ ಆಗುತ್ತೆ. ಈ ಪಾತ್ರ ನಮ್ಮನೇಲಿ ಒಬ್ರು ಅಂತ ಅನ್ಸ್ಕೊಳ್ಳೋಕೆ ಶುರುವಾಗುತ್ತೆ. ಅವ್ರು ಚಂದ್ರಕಲಾ ರೂಪದಲ್ಲಿ ಕಾಣಿಸ್ಕೊಂಡ್ರು ಅಂದ್ರೆ ಜನಕ್ಕೆ ಒಂಥರ ಆಸಕ್ತಿ, ಕುತೂಹಲ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ. ಕೇವಲ ಇದೊಂದು ಸೀರಿಯಲ್ ಎಕ್ಸಾಂಪಲ್ ಅಂತಲ್ಲ, ಬಹುತೇಕ ಸೀರಿಯಲ್ಗಳಲ್ಲಿ ಇದೇ ರೀತಿಯಾಗಿರುತ್ತೆ. ಈ ಚಿಕ್ಕ ಪುಟ್ಟ ಪಾತ್ರ ಮಾಡುವಂತವ್ರು ಅವ್ರು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಬಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥವ್ರು ಇದೇ ರೀತಿಯಾಗಿ ಇರಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಅಗ್ನಿಸಾಕ್ಷಿ. ಸನ್ನಿಧಿ ಅಂದ್ರೆ ಸನ್ನಿಧಿ ರೀತಿಯಲ್ಲೇ ಕಾಣಿಸ್ಕೊಳ್ಬೇಕು. ಅವ್ರು ವೈಷ್ಣವ್ಯಾಗಿ ಕಾಣಿಸ್ಕೊಂಡ್ರೆ ಜನಕ್ಕೆ ಇಷ್ಟ ಆಗೋದಿಲ್ಲ ಸೀರಿಯಲ್ ಮುಗಿಯುವವರೆಗೆ. ಈ ಕಾರಣಕ್ಕಾಗಿ ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಅವ್ರನ್ನ ಸನ್ನಿಧಿ ರೂಪದಲ್ಲೇ ಕರ್ಕೊಂಡು ಬರ್ತಾ ಬಿಟ್ರೆ ವೈಷ್ಣವಿ ಅಂತ ಹೇಳಿ ಕರ್ಕೊಂಡು ಬರೋದಿಲ್ಲ. ಬೇರೆ ಬೇರೆ ಯಾವುದಾದ್ರು ಪ್ರೋಗ್ರಾಮ್ಗಳು ಆದ್ರೂ ಕೂಡ ಇಷ್ಟರ ಮಟ್ಟಿಗೆ ಜನ ಪಾತ್ರವನ್ನ ಹಂಚ್ಕೊಂಡಿರ್ತಾರೆ. ಆ ಪಾತ್ರ ಮಾಡೋರು ಯಾರು ಅಂತ ಜನ ನೋಡೋದಿಲ್ಲ, ಆ ಪಾತ್ರನ ಜನ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನು ಎಡವಟ್ಟಾಯ್ತು ಈಗ ಅಂದ್ರೆ, ಎಲ್ಲ ಸೀರಿಯಲ್ ಅವರನ್ನು ಕೂಡ ಪಾತ್ರದ ಹೊರತಾಗಿ ಅವರ ರಿಯಲ್ ರೂಪವನ್ನ ಜನ ನೋಡ್ತಾ ಇದ್ದಾರೆ. ಸೊ ಜನಕ್ಕೆ ಏನೋ ಒಂಥರ ಇರಿಸು ಮುರುಸು, ಕಸಿ ಬಿಸಿ ಆಗ್ತಾ ಇದೆ. ಇಲ್ಲೊಂದು ಉದಾಹರಣೆ ಕೊಡೋದಂದ್ರೆ ಗಿಣಿರಾಮ ಅಂತ ಒಂದು ಸೀರಿಯಲ್ ತಗೊಳ್ಳೋಣ. ಅದ್ರಲ್ಲಿ ಮಹತಿ ಎನ್ನುವಂತ ಒಂದು ಕ್ಯಾರೆಕ್ಟರ್ ಇತ್ತು. ಆ ಮಹತಿ ಎನ್ನುವಂತ ಕ್ಯಾರೆಕ್ಟರ್ ಜನ ಒಂದು ಮುಗ್ಧ ಹುಡುಗಿ, ಹಾಗೆ ಒಂದು ಸ್ಟ್ರಾಂಗ್ ಆಗಿರುವಂತ ಹುಡುಗಿ, ಜೊತೆಗೆ ಏನೋ ಒಂದು ಛಲ ಇರುವಂತ ಹುಡುಗಿ, ಇದ್ರಲ್ಲೇ ನೋಡ್ತಾ ಇದ್ರು. ಅದೇ ಮಹತಿ ತನ್ನ ನಿಜವಾದಂತ ರೂಪದಲ್ಲಿ ಬಿಗ್ ಬಾಸ್ಗೆ ಬಂದಾಗ, ನಯನ ಎನ್ನುವಂತ ಹೆಸರಲ್ಲಿ ಆಕೆ ಬಂದಾಗ, ಆಕೆ ನಿಜವಾದಂತ ರೂಪ ಗೊತ್ತಾಗುತ್ತೆ. ಅವ್ರು ಹೇಗಿದ್ದಾರೆ ಎನ್ನುವಂತ ಅಂತ ಸಣ್ಣ ಪುಟ್ಟ ಒಂದಷ್ಟು ಕಿರಿಕಗಳನ್ನು ಮಾಡ್ತಾರೆ, ಸಣ್ಣ ಪುಟ್ಟ ಜಗಳಗಳನ್ನು ಮಾಡ್ತಾರೆ. ಆಗ ಅವರಿಗೆ ಆ ಮಹತಿ ಎನ್ನುವಂತ ಕ್ಯಾರೆಕ್ಟರ್ ಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಆಗ ಎಷ್ಟು ದೊಡ್ಡ ರಿಸ್ಕ್ ಆಗುತ್ತೆ ಅಂದ್ರೆ, ಒಂದು ಕಡೆಯಿಂದ ಬಿಗ್ ಬಾಸ್ ಶೋ ಕೂಡ, ಈ ಮಿನಿ ಬಿಗ್ ಬಾಸ್ ಶೋ ಕೂಡ ಹಿಟ್ ಆಗೋದಿಲ್ಲ. ಮತ್ತೊಂದು ಕಡೆಯಿಂದ ಆ ಸೀರಿಯಲ್ ಬರ್ತಾ ಇದೆಯಲ್ಲ, ಸೀರಿಯಲ್ ಮೇಲೂ ಕೂಡ ಜನ ಆಸಕ್ತಿಯನ್ನ ಕಳ್ಕೊಳ್ತಾ ಹೋಗ್ತಾರೆ. ಇಷ್ಟರ ಮಟ್ಟಿಗೆ ಇಲ್ಲಿ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದ ಆ ಕಲಾವಿದರಿಗಿದ್ದಂತ ರೆಸ್ಪೆಕ್ಟ್ ಕೂಡ ಇದೀಗ ಹೊರಟೋಗ್ಬಿಟ್ಟಿದೆ. ಯಾಕಂದ್ರೆ ಸೀರಿಯಲ್ ಇದ್ದಾಗ ಅವ್ರನ್ನ ಬೇರೆ ರೂಪದಲ್ಲೇ ನೋಡ್ತಾ ಇದ್ರಲ್ಲ, ಬಟ್ ಇಲ್ಲಿ ಬಂದಾಗ ರಿಯಲ್ ರೂಪ ಗೊತ್ತಾಗೋದು ಶುರುವಾಗುತ್ತೆ. ಜನಕ್ಕೆ ಆ ರೆಸ್ಪೆಕ್ಟ್ ಹೊರಟೋಗ್ಬಿಡುತ್ತೆ, ಆ ಪಾತ್ರವನ್ನು ಕೂಡ ಅವರು ಪ್ರೀತಿಸೋದಿಲ್ಲ. ಇಂತಹ ಒಂದು ಎಡವಟ್ಟು, ಇಂಥದ್ದೊಂದು ದೊಡ್ಡ ರಿಸ್ಕ್ ಆಗಿದೆ. ಇದೇ ಕಾರಣಕ್ಕಾಗಿ ಕನ್ನಡತಿ ಸೀರಿಯಲ್ ನಲ್ಲಿ ಅಭಿನಯಿಸುತ್ತಿರುವಂತಹ ರಜನಿ ರಾಘವನ್ ಬಿಗ್ ಬಾಸ್ ಮನೆಗೆ ಬಂದಿಲ್ಲ. ರಜನಿ ರಾಘವನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಕನ್ನಡತಿ ಸೀರಿಯಲ್ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿಕೊಂಡಿದ್ದಾರೆ. ರಜನಿ ರಾಘವನ್ ಅಂದ್ರೆ ಜನ ಹೇಗೆ ನೋಡ್ತಿದ್ದಾರೆ ಅಂದ್ರೆ, ಅಪ್ಪಟ ಕನ್ನಡ ಮಾತನಾಡುವಂತ ಹುಡುಗಿ, ಒಂದು ಮುಗ್ಧ ಹುಡುಗಿ, ಒಂದೊಳ್ಳೆ ಸ್ಮೈಲ್ ಇರುವಂತ ಹುಡುಗಿ ಅಂತೇಳಿ. ಅದೇ ರಜನಿ ರಾಘವನ್ ಬಿಗ್ ಬಾಸ್ ಮನೆಗೆ ಬಂದ್ರೆ ಅವರು ರಿಯಲ್ ರೂಪವನ್ನು ತೋರಿಸಬೇಕಾಗತ್ತೆ. ಆಗ ಕನ್ನಡತಿ ಎನ್ನುವಂತಹ ಕ್ಯಾರೆಕ್ಟರ್ ಮೇಲಿನ ಆಸಕ್ತಿ ಎಲ್ಲವೂ ಕೂಡ ಜನಕ್ಕೆ ಹೊರಟೋಗ್ಬಿಡುತ್ತೆ. ಈ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಶೋ ನಲ್ಲಿ ಕಾಣಿಸ್ಕೊಂಡಿಲ್ಲ. ಅವರಿಗೂ ಕೂಡ ಹೇಳಿದ್ರಂತೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತೇಳಿ, ಬಟ್ ಅವ್ರು ನಿರಾಕರಿಸಿದ್ರಂತೆ. ಇಲ್ಲ, ನನ್ನ ಸೀರಿಯಲ್ ಪಾತ್ರ ಸತ್ತು ಹೋಗ್ಬಿಡುತ್ತೆ, ನನ್ನ ಸೀರಿಯಲ್ ಪಾತ್ರ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿಬಿಡುತ್ತೆ, ಹೀಗಾಗಿ ನಾನು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ. 6 ದಿನ ಅವ್ರಿಗೆ ದೊಡ್ಡ ವಿಚಾರ ಆಗಿರಲಿಲ್ಲ, 6 ದಿನ ಆರಾಮ್ಸೆ ಬಿಗ್ ಬಾಸ್ ಮನೆಗೆ ಹೋಗ್ಬೋಯ್ತು. ಬಟ್ ಈ ಕಾರಣಕ್ಕಾಗಿ ಹೋಗಿಲ್ಲ. ಒಟ್ಟಾರೆಯಾಗಿ ಬಹಳ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡ್ರು ಅಂತ ಕಾಣುತ್ತೆ. ಬಿಗ್ ಬಾಸ್ ಮಿನಿ ಸೀಸನ್ ಅನ್ನ ಆರಂಭಿಸಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟ್ ವೀಕ್ TRP ಕೂಡ ಬರುತ್ತೆ. ಆಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ TRP ಎಷ್ಟರ ಮಟ್ಟಿಗೆ ಬಿದ್ದು ಹೋಗ್ಬಿಟ್ಟಿದೆ ಅಂತೇಳಿ. ಫಸ್ಟ್ ದಿನ ಮಾತ್ರ ಸ್ವಲ್ಪ ಕುತೂಹಲದಿಂದ ಜನ ನೋಡಿದ್ದಾರೆ, ಯಾರ್ಯಾರು ಬರ್ತಾರೆ ಏನು ಎತ್ತ ಅಂತೇಳಿ. ಬಟ್ ಆನಂತರ ಅವರ ಆಸಕ್ತಿಯನ್ನು ಕಳ್ಕೊಂಡು ಆಡೋದನ್ನು ನೋಡಿ ಜನರು ಕೂಡ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ರು. ಇನ್ನು ವೀಕೆಂಡ್ನಲ್ಲಿ ಸುದೀಪ್ ಅವ್ರು ಬರ್ತಿರುವ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ರಂಗನ್ನು ಪಡೆದುಕೊಳ್ಳಬಹುದು. ಸದ್ಯ ಸುದೀಪ್ ಅವ್ರಿಗೋಸ್ಕರ ಜನರು ಕೂಡ ಸ್ವಲ್ಪ ಮಟ್ಟಿಗೆ
ಕಾಯ್ತಾ ಇದ್ದಾರೆ. ಅದರ ಹೊರತಾಗಿ ಯಾವುದೇ ರೀತಿಯಲ್ಲೂ ಕೂಡ ನಿರೀಕ್ಷೆ, ಆಸಕ್ತಿ, ಕುತೂಹಲ ಬಿಗ್ ಬಾಸ್ ಮೇಲೆ ಇಲ್ವೇ ಇಲ್ಲ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಅರವಿಂದ್ ಅವರಿಗೆ ಮೋಸ ಆಯ್ತು ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಜನ ಬಿಗ್ ಬಾಸ್ ನಿಂದ ವಿಮುಖರಾಗಿದ್ದಾರೆ ಅಂತ ಕಾಣುತ್ತೆ. ಬಿಗ್ ಬಾಸ್ಗೆ ಜನರನ್ನು ಇನ್ನು ಮತ್ತೆ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಬಿಗ್ ಬಾಸ್ ಸೀಸನ್ 9 ಆರಂಭ ಆಗಬೇಕು.